ಛತ್ರಪತಿ ಶಿವಾಜಿ ಮಹಾರಾಜರನ್ನಾದರೂ ನಮ್ಮ ಇಂಗ್ಲೆಂಡಿನಲ್ಲಿ ಜನ್ಮ ತಳೆದ್ರೆ ಬರೀ ಈ ಜಗತ್ತನ್ನೇ ಮಾತ್ರವಲ್ಲ, ಇಡೀ ಬ್ರಹ್ಮಾಂಡವನ್ನೇ ಆಳ್ವಿಕೆ ಮಾಡ್ತಿದ್ವಿ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಭಾರತದ ಕೊನೆಯ ಗವರ್ನರ್ ಆಗಿದ್ದ ಮೌಂಟ್ ಬ್ಯಾಟನ್. ನನ್ನ ರಾಜ್ಯದಲ್ಲಿ ಶಿವಾಜಿಯನ್ನು ಸೋಲಿಸುವ ಗಂಡು ಇದುವರೆಗೂ ಯಾರೂ ಹುಟ್ಟೇ ಇಲ್ಲ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಬಿಜಾಪುರದ ಸುಲ್ತಾನ್ ಆದಿಲ್ ಶಾಹಿ. ಶಿವಾಜಿ ಮಹಾರಾಜರೇನಾದರೂ ನಮ್ಮ ಅಮೆರಿಕದಲ್ಲಿ ಜನ್ಮ ತಳೆದ್ರೆ ಅವರನ್ನ ನಾವು ಪ್ರಖರವಾಗಿ ಹೊಳೆಯುವ, ಮುಟ್ಟಿದ್ರೆ ಸುಟ್ಟು ಬೂದಿ ಆಗುವ ದೇಶದ ಸೂರ್ಯ ಅಂತ ಕರಿತಿದ್ವಿ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ. ಹೌದು, ಇವರೇ ಛತ್ರಪತಿ ಶಿವಾಜಿ ಮಹಾರಾಜ್. ಅನೇಕ ಜನರು ಇವರನ್ನ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೆಯುತ್ತಾರೆ. ಕೇವಲ ತನ್ನ 13ನೇ ವಯಸ್ಸಿನಲ್ಲಿ ಖಡ್ಗ ಹಿಡಿದು ಹೋರಾಟ ಮಾಡಿದಂತಹ ಮಹಾನ್ ದೇಶಭಕ್ತ. ಇವತ್ತು ದಕ್ಷಿಣ ಭಾರತದಲ್ಲಿ ದೇವಾಲಯಗಳು ಏನಾದರೂ ಉಳಿದುಕೊಂಡಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ವೀರ್ ಶಿವಾಜಿ. ಶಿವಾಜಿ ಇಲ್ಲದಿದ್ದರೆ ಮೊಘಲರ ದಾಳಿಗೆ ಇದ್ದ ಕೆಲ ದೇವಾಲಯಗಳು ಕೂಡ ನಾಶವಾಗಿ ಹೋಗ್ತಿದ್ವು. ಆದರೆ ವಿಪರ್ಯಾಸ ನೋಡಿ, ನಮ್ಮ ಪಠ್ಯ ಪುಸ್ತಕಗಳಲ್ಲಿ ದೇವಾಲಯಗಳನ್ನು ನಾಶ ಮಾಡಿ ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಿದಂತಹ ಮೊಹಮ್ಮದ್ ಗೋರಿ ಬಗ್ಗೆ ಆಗಲಿ ಅಥವಾ ಮೊಹಮ್ಮದ್ ಗಜ್ನಿ ಬಗ್ಗೆ ಆಗಲಿ ಇವರ ಬಗ್ಗೆ ಹೆಚ್ಚಾಗಿ ಬರೆದುಕೊಂಡಿವೆ. ಮತಾಂಧ ಮೊಘಲರು, ಸುಲ್ತಾನರ ಹೆಡೆಮುರಿ ಕಟ್ಟಿದ ವೀರಮಾತೆ ಜೀಜಾಬೆಯವರ ಮಗ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನೀವು ಓದುವ ಪಾಠಗಳೇ ಕಡಿಮೆ. ಆದರೆ ನೀವು ಇದುವರೆಗೂ ಓದದೇ ಇರುವ, ಇದುವರೆಗೂ ಕೇಳದೇ ಇರುವ ಕೆಲವೊಂದು ಘಟನೆಗಳನ್ನ, ಸಂಗತಿಗಳನ್ನ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಸ್ನೇಹಿತರೆ, ಭಾರತ ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಧೈರ್ಯಶಾಲಿ ಪುರುಷರನ್ನ, ವೀರ ಆಡಳಿತಗಾರನ ಈ ದೇಶಕ್ಕೆ ಕೊಟ್ಟಿದೆ. ಭಾರತದಲ್ಲಿ ಅತ್ಯಂತ ಧೈರ್ಯಶಾಲಿ ಪುರುಷರು ಮಾತ್ರವಲ್ಲ, ಕೆಲ ವೀರ ವನಿತೆಯರು ಕೂಡ ಆಡಳಿತ ನಡೆಸಿದ ಇತಿಹಾಸ ಕೂಡ ಇದೆ. ಅದರಲ್ಲಿ ವೀರ್ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಹಿಮ್ಮಡಿ ಪುಲಕೇಶಿ, ಮದಕರಿ ನಾಯಕ, ರಾಣಿ ಅಬ್ಬಕ್ಕದೇವಿ, ಹೀಗೆ ಹೇಳ್ತಾ ಹೋದರೆ ಸಾಲು ಸಾಲು ಹೆಸರುಗಳು ಕೇಳಿ ಬರುತ್ತೆ. ಇವರೆಲ್ಲ ಸಾಮ್ರಾಜ್ಯದ ಅಧಿಪತಿಗಳು ಹಾಗೂ ತಮ್ಮ ತಾಯ್ನಾಡಿಗಾಗಿ ಹಾಗೂ ಸಾಮ್ರಾಜ್ಯವನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಮಹಾನ್ ವೀರರು. ಇಂತಹ ಮಹಾನ್ ಧೈರ್ಯಶಾಲಿ ಯೋಧರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ರು. ಸ್ನೇಹಿತರೆ, ಛತ್ರಪತಿ ಶಿವಾಜಿ ಮಹಾರಾಜರ ಪೂರ್ಣ ಹೆಸರು ಶಿವಾಜಿರಾಜೇ ಶಹಾಜಿರಾಜೇ ಭೋಸ್ಲೆ ಅಂತ. ಇವರು 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಪುಣೆ ಬಳಿ ಇರುವ ಶಿವನೇರಿ ಎಂಬ ಕೋಟೆಯಲ್ಲಿ ಜನಿಸ್ತಾರೆ. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವು 1674 ಜೂನ್ 6ರಂದು ನಡೆಯುತ್ತೆ. ಶಿವಾಜಿ ಮಹಾರಾಜರು ತಮ್ಮ ಆಡಳಿತದ ಅವಧಿಯಲ್ಲಿ ಪಶ್ಚಿಮ ಮಹಾರಾಷ್ಟ್ರದ ಕೊಂಕಣ, ಸಹ್ಯಾದ್ರಿ ಬೆಟ್ಟಗಳಿಂದ ಪಶ್ಚಿಮ ಮಹಾರಾಷ್ಟ್ರದಿಂದ ಹಿಡಿದು ದಕ್ಷಿಣ ತಂಜಾವೂರಿನವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿದ್ರು. ತನ್ನ ಬಾಲ್ಯದಲ್ಲಿ ಶಿವಾಜಿಯು ತನ್ನ ವಯಸ್ಸಿನ ಹುಡುಗರನ್ನ ಜೊತೆಗೂಡಿಸಿ ಅವರ ನಾಯಕರಾಗಿ ಹೋರಾಡಿ ಕೋಟೆಗಳನ್ನ ಗೆಲ್ಲುವ ಆಟಗಳನ್ನ ಆಡ್ತಾ ಇದ್ರು. ನಂತರ ಅವರು ಯೌವನಕ್ಕೆ ಬಂದ ತಕ್ಷಣ ಅವರು ಆಡುತ್ತಿದ್ದ ಆಟಗಳಲ್ಲಿ ನಿಜವಾಗಿಯೂ ಉಪಯುಕ್ತ ಹಾಗೂ ತನ್ನ ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಅವರ ಕೋಟೆಗಳನ್ನ ಹಾಗೂ ಬೆಲೆ ಬಾಳುವ ವಜ್ರ ವೈಡರಗಳನ್ನ ಗೆಲ್ಲಲು ಪ್ರಾರಂಭಿಸಿದ್ರು. ಪುರಂದರ ಹಾಗೂ ತೋರಣ ಅನೇಕ ಕೋಟೆಗಳ ಮೇಲೆ ಶಿವಾಜಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ ತಕ್ಷಣ ಅವರ ಹೆಸರು ಹಾಗೂ ಅವರು ಮಾಡಿದ ಕಾರ್ಯಗಳು ದಕ್ಷಿಣ ಭಾರತದಲ್ಲಿ ಜನಜನಿತವಾಗಿತ್ತು. ಈ ಸುದ್ದಿ ಆಗ್ರಾ ಹಾಗೂ ದೆಹಲಿಗೆ ಬೆಂಕಿಯಂತೆ ತಲುಪಿತು. ಕೆಲ ವಿರೋಧಿಗಳು ಹಾಗೂ ಅವರ ಎಲ್ಲ ಸಹಾಯಕ ಆಡಳಿತಗಾರರು ಶಿವಾಜಿ ಮಹಾರಾಜರ ಹೆಸರನ್ನ ಕೇಳಿದಾಗ ಭಯದಿಂದ ಚಿಂತೆಗೀಡಾಗಿದ್ರು. ಸ್ನೇಹಿತರೆ, ತುಳಜಾ ಭವಾನಿ ದೇವಸ್ಥಾನವನ್ನು ತುಳಜಾಪುರದಲ್ಲಿ ಸ್ಥಾಪಿಸಿದ್ರು. ಇದು ಮಹಾರಾಷ್ಟ್ರ ಹಾಗೂ ಇತರೆ ರಾಜ್ಯಗಳ ಅನೇಕ ನಿವಾಸಿಗಳ ಕುಲದೇವತೆಗೆ ಇಂದಿಗೂ ಕೂಡ ಜನಪ್ರಿಯತೆಯನ್ನು ಪಡೆದಿದೆ. ವೀರ್ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದೇವತೆ ಕೂಡ ತುಳಜಾ ಭವಾನಿ. ಶಿವಾಜಿ ಮಹಾರಾಜರು ಈ ದೇವಿಯನ್ನ ಆರಾಧನೆ ಮಾಡ್ತಿದ್ರು. ಹಾಗೂ ಶಿವಾಜಿ ಮಹಾರಾಜರನ್ನ ಮಾತ್ರ ದೇವತೆ ಖಡ್ಗವನ್ನ ನೀಡಿದ್ದಳೆ ಎಂಬ ನಂಬಿಕೆ ಕೂಡ ಇದೆ. ಆದರೆ ದುರಾದೃಷ್ಟ ನೋಡಿ, ಬ್ರಿಟಿಷರು ಈ ಖಡ್ಗವನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಪ್ರಸ್ತುತ ಲಂಡನ್ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಛತ್ರಪತಿ ಶಿವಾಜಿ ಭಾರತದಲ್ಲಿ ಮೊದಲ ಬಾರಿಗೆ ಗೋರಿಲ್ಲಾ ಯುದ್ಧ ತಂತ್ರವನ್ನು ಪ್ರಾರಂಭಿಸಿದ್ರು. ಅವರ ಈ ಯುದ್ಧ ನೀತಿಯಿಂದ ಪ್ರೇರಿತರಾದ ವಿಯೆಟ್ನಾಂ ದೇಶದವರು ಇದೇ ಯುದ್ಧ ತಂತ್ರವನ್ನ ಬಳಸಿ ಅಮೆರಿಕದೊಂದಿಗೆ ಯುದ್ಧ ಗೆದ್ದ ಇತಿಹಾಸ ಕೂಡ ಇದೆ. ಈ ಕಾಲದಲ್ಲಿ ರಚಿತವಾದ ಶಿವಸೂತ್ರದಲ್ಲಿ ಈ ಯುದ್ಧದ ಉಲ್ಲೇಖ ಕೂಡ ಕಂಡುಬರುತ್ತೆ. ಸಾಮಾನ್ಯವಾಗಿ ಗೋರಿಲ್ಲಾ ಯುದ್ಧವನ್ನ ಅರೆ ಸೈನಿಕ ಅಥವಾ ಅನಿಯಮಿತ ಪಡೆಗಳು ಶತ್ರು ಸೈನಿಕರ ಮೇಲೆ ದಾಳಿ ಮಾಡಿ ಅವರ ಮೇಲೆ ಯುದ್ಧವನ್ನ ಮಾಡುತ್ತವೆ. ಆದರೆ ದುರಾದೃಷ್ಟವಶಾತ್ ಇಂತಹ ವೀರ್ ಶಿವಾಜಿಯು 1966 ಏಪ್ರಿಲ್ ತಿಂಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಜ್ವರ ಹಾಗೂ ಬೇದಿಯಿಂದ ಬಳಲು ಪ್ರಾರಂಭಿಸ್ತಾರೆ. ಒಂದು ಅನುಮಾನದ ಪ್ರಕಾರ ಅವರ ಸಾವಿನ ಹಿಂದೆ ಮೊಘಲರ ಜೊತೆಗೂಡಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮುಸ್ಲಿಂ ಸೈನಿಕ ವಿಷವನ್ನ ಬೆರೆಸಿ ಶಿವಾಜಿ ಮಹಾರಾಜರನ್ನ ನಂಬಿಕೆ ದ್ರೋಹ ಮಾಡಿದ್ದಾರೆಂಬ ಊಹಾಪೋಹಗಳು ಕೂಡ ಕೇಳಿ ಬಂದಿವೆ. ಆದರೆ ಇದು ಎಷ್ಟು ಸತ್ಯ ಅನ್ನೋದಕ್ಕೆ ಲಿಖಿತವಾಗಿ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ನಂತರ ಶಿವಾಜಿ ಮಹಾರಾಜರ ಕೊನೆಗೆ 1680 ಏಪ್ರಿಲ್ 3ರಂದು ರಾಯಗಢ ಕೋಟೆಯಲ್ಲಿ ನಿಧನರಾಗ್ತಾರೆ. ಇದೇ ಕಾರಣಕ್ಕಾಗಿ ಶಿವಾಜಿ ಮಹಾರಾಜರ ಸಮಾಧಿಯನ್ನ ರಾಯಗಢ ಕೋಟೆಯಲ್ಲಿ ನಿರ್ಮಿಸಲಾಗಿದೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿರುವ ಈ ರಾಯಗಢ ಕೋಟೆಯು ಅಲ್ಲಿರುವ ಅನೇಕ ಅವಶೇಷಗಳನ್ನ ಹಾಗೂ ಶಿವಾಜಿ ಮಹಾರಾಜರನ್ನ ನೆನಪಿಸುವಂತಹ ಸಾಕ್ಷಿಗಳು ಇಂದಿಗೂ ಕೂಡ ಜೀವಂತ ಸಾಕ್ಷಿಗಳು ಇಲ್ಲಿ ದೊರೆಯುತ್ತವೆ. ಸ್ನೇಹಿತರೆ,
ಇತ್ತೀಚೆಗೆ ವಿಯೆಟ್ನಾಂ ದೇಶದ ಪ್ರತಿನಿಧಿ ಭಾರತಕ್ಕೆ ಭೇಟಿ ಕೊಟ್ಟಾಗ ಅವರನ್ನ ಪ್ರಾರಂಭದಲ್ಲಿ ಗಾಂಧಿ ಸಮಾಧಿಯನ್ನು ತೋರಿಸ್ತಾರೆ. ಅದಕ್ಕೆ ನಮಸ್ಕರಿಸಿದ ವಿಯೆಟ್ನಾಂ ಪ್ರತಿನಿಧಿ ತಕ್ಷಣವೇ ಅವರು ಕೇಳಿದ್ದು ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿ ಅಂತ. ಅದಕ್ಕೆ ಆಶ್ಚರ್ಯವಾದ ಭಾರತದ ಪ್ರತಿನಿಧಿಗಳು ಯಾಕೆ ಅಂತ ಅವರನ್ನ ಪ್ರಶ್ನಿಸ್ತಾರೆ. ಹಾಗೂ ಅದು ಮಹಾರಾಷ್ಟ್ರದ ರಾಯಗಢದಲ್ಲಿದೆ, ಅದು ಇಲ್ಲಿಂದ ತುಂಬಾ ದೂರದಲ್ಲಿದೆ ಅಂತ ಕೂಡ ತಿಳಿಸ್ತಾರೆ. ಆದ್ರೆ ವಿಯೆಟ್ನಾಂ ಪ್ರತಿನಿಧಿ ಹೀಗೆ ಹೇಳ್ತಾರೆ, ನಾನು ಮೊದಲು ಭೇಟಿ ಕೊಡಬೇಕಾಗಿದ್ದು ಆ ಶಿವಾಜಿ ಮಹಾರಾಜರ ಸಮಾಧಿಯನ್ನ. ಶಿವಾಜಿ ಮಹಾರಾಜರು ನಮ್ಮ ದೇಶಕ್ಕೆ ಆದರ್ಶ. ಯಾಕಂದ್ರೆ ಅವರು ಹಾಕಿಕೊಟ್ಟ ಗೋರಿಲ್ಲಾ ಯುದ್ಧ ನೀತಿಯನ್ನೇ ಅನುಸರಿಸಿ ನಮ್ಮ ಬಲಿಷ್ಠ ರಾಷ್ಟ್ರವಾದ ಅಮೆರಿಕ ರಾಷ್ಟ್ರವನ್ನೇ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕೊಳ್ತಾ ಅದೆಷ್ಟೇ ದೂರವಾದ್ರೂ ಸರಿ, ನಾನು ಶಿವಾಜಿ ಮಹಾರಾಜರ ಸಮಾಧಿಯನ್ನ ನೋಡದೆ ನಮ್ಮ ದೇಶಕ್ಕೆ ಮರಳುವಂತಿಲ್ಲ ಅಂತ ಹೇಳ್ತಾರೆ. ನಂತರ ವಿಯೆಟ್ನಾಂ ಪ್ರತಿನಿಧಿ ಕೊನೆಗೆ ರಾಯಗಢಕ್ಕೆ ಬಂದು ಶಿವಾಜಿ ಮಹಾರಾಜರ ಸಮಾಧಿಯನ್ನ ಭೇಟಿ ಕೊಟ್ಟು ಶಿವಾಜಿಯನ್ನ ಭಕ್ತಿಯಿಂದ ನಮಸ್ಕರಿಸ್ತಾರೆ. ಸ್ನೇಹಿತರೆ ನೋಡಿ, ನಾವು ಮಹಾತ್ಮನಿಗೆ ಎಷ್ಟು ದ್ರೋಹ ಮಾಡಿದ್ದೇವೆಂದು ಮುಂದಿನ ಪೀಳಿಗೆಗೆ ನಾವು ಬರೀ ಅಲೆಕ್ಸಾಂಡರ್, ಔರಂಗಜೇಬ್, ಮೊಹಮ್ಮದ್ ಘಜ್ನಿ, ಮೊಹಮ್ಮದ್ ಗೋರಿ, ಬಿಜಾಪುರದ ಆದಿಲ್ ಶಾಹಿ ಇಂಥವರು ಯಾರು ಅಂತ ಹೇಳಿಕೊಡ್ತಾ ಇದೀವಿ ಹೊರತು ನಮ್ಮ ಉಳಿವಿಗಾಗಿ ಹಾಗೂ ಹಿಂದೂ ಸಾಮ್ರಾಜ್ಯಕ್ಕಾಗಿ ಹೋರಾಡಿದಂತಹ ಈ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಯಾವ ಪಠ್ಯ ಪುಸ್ತಕದಲ್ಲಿ ಅಥವಾ ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಾಗಲಿ ಕಾಣ್ತಾ ಇಲ್ಲ. ಒಮ್ಮೆ ನೀವೇ ಯೋಚಿಸಿ. ನಾವು ಓದದ ಪಠ್ಯ ಪುಸ್ತಕಗಳಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಕೇವಲ 1 ಅಥವಾ ಹೆಚ್ಚಂದ್ರೆ 2 ಪುಟಗಳು ಮಾತ್ರ ಓದಲು ಸಿಗಬಹುದು. ಅದು ಕೂಡ ದಿನೇ ದಿನೇ ಮರೆಮಾಚಿ ಹೋಗ್ತಿದೆ. ಆದರೆ ಮೊಹಮ್ಮದ್ ಘಜ್ನಿ, ಮೊಹಮ್ಮದ್ ಘೋರಿ, ಆದಿಲ್ ಶಾಹಿ ಇಂಥವರ ಇತಿಹಾಸ ಪುಟಗಟ್ಟಲೆ ತುಂಬಿಕೊಂಡಿದೆ. ಅಂದ ಹಾಗೆ 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ರಾಯಗಢ ಕೋಟೆ ಇಂದಿಗೂ ಕೂಡ ಬಲಿಷ್ಠವಾಗಿದೆ. ರಾಣಿಯ ಕೋಣೆಗಳು, ಮುಖ್ಯ ಅರಮನೆಯ ಸ್ತಂಭಗಳು, ವೀಕ್ಷಣಾ ಗೋಪುರಗಳಿಂದ ಇಂದಿಗೂ ಇವು ಅವಶೇಷವಾಗಿ ನಿಂತಿವೆ. ಇತ್ತೀಚೆಗೆ ಸರ್ಕಾರ ಈ ಕೋಟೆಯ ರಕ್ಷಣೆಗಾಗಿ 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಈ ಕೋಟೆಯನ್ನು ಶುಚಿಗೊಳಿಸಿದೆ. ರಾಯಗಢ ಕೋಟೆ ಸಹ್ಯಾದ್ರಿ ಪರ್ವತದ ಶ್ರೇಣಿಗಳ ಸಾಲಿನಲ್ಲಿದ್ದು ಸಮುದ್ರ ಮಟ್ಟದಿಂದ ಸುಮಾರು 2700 ಅಡಿ ಎತ್ತರದಲ್ಲಿದ್ದು ಕೋಟೆಯ ಎತ್ತರಕ್ಕೆ ತಲುಪಲು 1450 ಮೆಟ್ಟಿಲುಗಳನ್ನು ಏರಬೇಕಿದೆ. ಅಂದ ಹಾಗೆ ಈ ರಾಯಗಢ ಕೋಟೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿದ್ದು ಮುಂಬೈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಈ ರಾಯಗಢ ಕೋಟೆ ಕೇವಲ 190 ಕಿಲೋಮೀಟರ್ ದೂರದಲ್ಲಿದೆ. ಇದು ಪುಣೆಯಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಪುಣೆ, ಮುಂಬೈ ಅಥವಾ ಕೊಲ್ಲಾಪುರಕ್ಕೆ ಹೋದ್ರೆ ಒಮ್ಮೆ ರಾಯಗಢ ಕೋಟೆಗೆ ಭೇಟಿ ಕೊಟ್ಟು ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯನ್ನು ನಮಸ್ಕರಿಸುವುದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಭಕ್ತರಾಗಿದ್ರೆ ಜೈ ಶಿವಾಜಿ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.